ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನನ್ನ ಸ್ನ್ಯಾಕ್ಸ್ ತುಂಬ ಟೇಸ್ಟಾಗಿರುತ್ತೆ. ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಕ್ಲೈಮೇಟು ತುಂಬ ಕೋಲ್ಡಾಗಿರುತ್ತೆ ಈ ನಡುವೆ. ಆ ಟೈಮಲ್ಲಿ ಕೋಲ್ಡ್ ಟೈಮು ಮಳೆ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಬೇಬಿಕಾರ್ನ್ ಕ್ರಿಸ್ಪಿ ಬೇಬಿಕಾರ್ನ್ ಫ್ರೈ ಮಾಡೋದು ನಾನು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿರೋ ಸಾಮಗ್ರಿಯಲ್ಲಿ ಮಾಡ್ಕೋಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ, ನೀವು ರೆಸ್ಟೋರೆಂಟು ಡಾಬಾಗಲ್ಲೆಲ್ಲ ಬುಕ್ ಮಾಡಿ ನೀವು ತಿನ್ನೋದು ಬೇಕಾಗಿಲ್ಲ. ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ಕೂತ್ಕೊಂಡು ತಿನ್ಬೋದು. ಮೊದಲಿಗೆ ನಾನು ಬೇಬಿಕಾರ್ನ್ ತಗೊಂಡಿದ್ದೇನೆ. ಈ ಥರ ಪ್ಯಾಕ್ ಮಾಡಿನೇ ಇದು ಸೇಲ್ ಮಾಡ್ತಾರೆ, ಇದು ಬೇಬಿಕಾರ್ನು. ನೋಡಿ ಚಿಕ್ಕದು ಜೋಳ ಇದು ಬೇಬಿಕಾರ್ನ್ ಅಂತ ಹೇಳ್ತಾರೆ. ಇಷ್ಟು ಬಂತು. ನಾನು 100 ರೂಪಾಯಿ ತೊಗೊಂಡೆ. 100 ರೂಪಾಯಿಗೆ ಇಷ್ಟು ಬಂತು. ಇದನ್ನು ಮೊದಲಿಗೆ ಚೆನ್ನಾಗಿ ತೊಳ್ಕೊಂಡು ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರಲ್ಲಿ ಹಾಕೋತಾ ಇದ್ದೀನಿ. ಒಂದು 2 ನಿಮಿಷ ಈ ಥರ ಬಿಸಿನೀರಲ್ಲಿ ಹಾಕ್ಕೊಂಡು ಎತ್ಕೊಂಡ್ರೆ ಆಯಿತು. ಬೇಯಿಸೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಹಿಂಗೆ ಹಾಕಿ ಹಿಂಗೆ ಮಿಕ್ಸ್ ಮಾಡಿ ತೆಗೆದ್ರೆ ಸಾಕು. ನಾನು ಎಲ್ಲನೂ ಬೇಬಿಕಾರ್ನು ಹಾಕ್ಕೊಂಡು ಬಿಸಿನೀರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಮತ್ತು ತಕ್ಷಣವೇ ಎತ್ಕೋತೀನಿ ನಾನು. 2-3 ನಿಮಿಷ ಸಾಕು ಬಿಸಿನೀರಲ್ಲಿ. ಮತ್ತು ಬಿಸಿನೀರಲ್ಲಿ ಬಿಟ್ಟು ಬೇಯಿಸೋದು ಅವಶ್ಯಕತೆ ಇಲ್ಲ. ಸಂಜೆ ಟೈಮಲ್ಲಿ ಇದು ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ತಣ್ಣಗಾಗಿದೆ. ಇದಕ್ಕೆ ನಾನು ಬೇರೆ ಪಾತ್ರೆದಲ್ಲಿ ಶಿಫ್ಟ್ ಮಾಡ್ಕೋತಾ ಇದ್ದೇನೆ. ಮತ್ತು ಇದು ಕಾರ್ನ್ಫ್ಲೋರು ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ನಿಮ್ಮ ಕ್ವಾಂಟಿಟಿ ಪ್ರಕಾರ. ನಾನು ಇಷ್ಟಿರೋದಕ್ಕೆ 2 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ಕಾರ್ನ್ಫ್ಲೋರು, 2 ಸ್ಪೂನು ಅಕ್ಕಿ ಹಿಟ್ಟು ರೈಸ್ ಫ್ಲೋರು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಯಾಕೆ ಹಾಕೋತಾ ಇದ್ದೀನಿ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ನಾವು ಕಬಾಬ್ ಎಲ್ಲ ಹೆಂಗೆ ತಿಂತೀವಿ ಆ ಥರ. ಇವಾಗ ಕಾರ್ತಿಕ್ ಮಾಸದಿಂದ ಯಾರು ಚಿಕನ್ ಮಟನ್ ನಾನ್ ವೆಜ್ ಅಷ್ಟೊಂದು ತಿನ್ನಲ್ಲ. ಈ ಥರ ಮಾಡ್ಕೊಳ್ಳಿ, ಚಿಕನ್ ಮಟನ್ ಮಿಸ್ಸೇ ಮಾಡಲ್ಲ. ತುಂಬ ಚೆನ್ನಾಗಿರುತ್ತೆ. ವೆಜ್ ಕಬಾಬ್ ಇದು ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹಾಕ್ತಾ ಇದ್ದೇನೆ. ನೀವು ಚಿಕನ್ ಮಟನ್ ಕಬಾಬ್ ಹೆಂಗೆ ತಿಂತೀರ ಆ ಥರನೇ ಈ ಥರ ವೆಜ್ ಕಬಾಬ್ ನೀವು ಮಾಡ್ಕೊಂಡು ತಿನ್ಕೋಬೋದು. ನೋಡಿ ನಾನು ಖಾರಕ್ಕೆ ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಪೆಪ್ಪರ್ ಪೌಡ್ರನ್ನೂ ಹಾಕ್ಕೋಬೋದು. ನಾನು ಯಾವುದೇ ಫುಡ್ ಕಲರ್ ನಾನು ಹಾಕ್ತಾಯಿಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಫುಡ್ ಕಲರ್ ಅವಶ್ಯಕತೆ ಇರಲ್ಲ. ಫುಡ್ ಕಲರ್ ಅವಾಯ್ಡ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಮತ್ತು ಅರಿಶಿನ ಹಾಕಿದ್ದೀನಿ. ಇದನ್ನೆಲ್ಲ ಡ್ರೈ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ. ಎಲ್ಲ ಕಾರ್ನ್ಫ್ಲೋರ್ಗೂ ಎಲ್ಲ ಬೇಬಿಕಾರ್ನ್ಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮೊದಲೇ ಡ್ರೈನ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಬೇಬಿಕಾರ್ನ್ ಏನಿರುತ್ತೆ ಅದನ್ನು ಸಪ್ರೇಟಾಗಿ ನಾನು ತಕ್ಕೊಡ್ತೀನಿ. ಈ ಥರ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೇಬಿಕಾರ್ನ್. ಪ್ರತಿಯೊಂದು ಬೇಬಿಕಾರ್ನ್ಗೂ ಉಪ್ಪು, ಖಾರ, ಕಾರ್ನ್ಫ್ಲೋರು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಮತ್ತು ಬಿಟ್ಕೊಳಲ್ಲ ಹಸಿಟ್ಗಳಿದು. ನೋಡಿ ಇದನ್ನು ನಾನು ಬೇರೆ ಒಂದು ಪ್ಲೇಟಲ್ಲಿ ಶಿಫ್ಟ್ ಮಾಡ್ಕೋತಾ ಇದ್ದೇನೆ. ಸಂಜೆ ಟೈಮಲ್ಲಿ ಕಾಫಿ ಟೀ ಜೊತೆಗೆ ಮತ್ತು ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಏನಾದ್ರು ತಿನ್ನೋಕೆ ಕೊಟ್ಟರೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಮಿಕ್ಕಿದ್ದು ಇದು ಕಾರ್ನ್ಫ್ಲೋರು, ರೈಸ್ ಫ್ಲೋರು ಹಸಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೋತೇನೆ. ತುಂಬ ನೀರು ತೆಳುವಾಗಿ ಮಾಡ್ಕೋಬೇಡಿ, ತುಂಬ ಗಟ್ಟಿಯಾಗಿ ಮಾಡ್ಕೋಬೇಡಿ, ಮೀಡಿಯಮಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ನಾನು
ಮೊದಲೇ ನಾನು ಗ್ಯಾಸ್ ಮೇಲೆ ಎಣ್ಣೆ ಬಿಸಿಯಾಗೋಕ್ಕೆ ಇಟ್ಟಿದ್ದೆ. ನೋಡಿ ಈ ಥರ ಕಾರ್ನ್ಫ್ಲವರ್ ಡಿಪ್ ಮಾಡಿ ಹಾಕಿದ್ರೆ ಈ ಥರ ನೋಡಿ ಫುಲ್ ಕವರ್ ಆಗಬೇಕು. ಇಷ್ಟು ತೆಳುನೂ ಬೇಡ, ಗಟ್ಟಿನೂ ಬೇಡ, ಮೀಡಿಯಮ್ ಆಗಿರಲಿ. ನೋಡಿ ಹಿಂಗಿದ್ರು ಇರಬೇಕು. ಒಂದೊಂದೇ ಎಣ್ಣೆದಲ್ಲಿ ಹಾಕ್ಕೊಳ್ಳೋಣ, ಇದು ಬಿಸಿ ಮಾಡ್ಕೊಳ್ಳೋಣ. ಮೊದಲೇ ನಾನು ಎಣ್ಣೆ ಬಿಸಿಯಾಗಿ ಇಟ್ಕೊಂಡಿದ್ದೆ. ನೋಡಿ ಇಷ್ಟು ಸ್ವಲ್ಪ ಎಣ್ಣೆದಲ್ಲೇ, ಇದು ಎಣ್ಣೆ ಜಾಸ್ತಿ ಎಳ್ಕೊಳಲ್ಲ, ಇದು ಸ್ವಲ್ಪ ಎಣ್ಣೆ ಇದ್ದರೂ ಸಾಕು, ಇದ್ರ ಮಾಡ್ಕೋಬೋದು. ಒಂದೊಂದೇ ಬೇಬಿ ಕಾರ್ನ್ನ ನಾನು ಹಾಕೋತಾ ಇದ್ದೇನೆ. ಕೇವಲ 10-11 ನಿಮಿಷದಲ್ಲೇ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ರೆಡಿಯಾಗಿರುತ್ತೆ ಕಾಫಿ ಟೀ ಜೊತೆಗೆ. ನಾನು ಹೈ ಫ್ಲೇಮೇ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಬೇಬಿಕಾರ್ನ್ ಬಂದು ಎಳೆದಿರುತ್ತೆ, ತುಂಬ ಬೇಗ ಬೇಯುತ್ತೆ ಇದು. ನೋಡಿ ಒಂದಕ್ಕೊಂದು ಅಂಟ್ಕೋತಾ ಇಲ್ಲ, ತುಂಬ ಚೆನ್ನಾಗಿ ಬೇಯ್ತಾ ಇದೆ ಇದು. ಈ ಥರ ಪ್ರತಿಯೊಂದು ಬೇಬಿಕಾರ್ನು ಈ ಥರ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಂಡು ತಗೋತೀನಿ ನಾನು. ನೋಡಿ ಇವಾಗ ರೆಡಿಯಾಗಿದೆ. ನಾನೆಲ್ಲ ಬೇಬಿಕಾರ್ನು ಈ ಥರ ಎಣ್ಣೆದಲ್ಲಿ ಹಾಕೊಂಡು ತಗೋತೇನೆ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಮಾಡ್ಕೊಂಡು ನೀವು ಸಣ್ಣ ಕಟ್ ಮಾಡ್ಕೊಂಡು ಪೆಪ್ಪರ್ ಫ್ರೈನೂ ಮಾಡ್ಕೋಬೋದು ನೀವು. ಇದು ನಾನು ಕ್ರಿಸ್ಪಿ ಬೇಬಿಕಾರ್ನ್ ಚಿಲ್ಲಿ ಮಾಡ್ತಾಯಿದ್ದೇನೆ. ಈ ಥರ ಫ್ರೈ ಮಾಡ್ಕೊಂಡು ಮತ್ತೊಂದು ಸಲಿನೂ ನಾನು ಫ್ರೈ ಮಾಡ್ಕೋಬೇಕು. ನಾನು ಏನೇನು ಮಿಕ್ಸ್ ಮಾಡ್ತೇನೆ, ಏನೇನು ಹಾಕ್ತೀನಂತ ನೋಡಿರುವಂತೆ. ನೋಡಿ ಪ್ರತಿಯೊಂದು ಈ ಥರ ಫ್ರೈ ಮಾಡಿ ತಗೊಂಡಿದ್ದೇನೆ. ನೋಡಿ ಈ ಥರನೇ ನೀವು ಮೇಲುಗಡೆ ಚಾಟ್ ಪೌಡ್ರು ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈ ಥರ ಟೀ ಕಾಫಿ ಜೊತೆಗೆ ತಿನ್ಬೋದು. ನಾನು ಇದು ಸಪ್ರೇಟು ಇನ್ನೊಂದು ನೋಡಿ ಈ ಥರ ಚಿಕ್ಕ ಪೀಸು ನಾನು ಕಟ್ ಮಾಡ್ಕೊತೇನೆ. ಇದನ್ನು ನಾನು ಈ ಥರ ಪ್ರತಿಯೊಂದು ಈ ಥರ ಕಟ್ ಮಾಡ್ಕೊತೇನೆ. ಕಟ್ ಮಾಡ್ಕೊಂಡು ಪ್ರತಿಯೊಂದು ಈ ಥರ ಕಟ್ ಮಾಡ್ಕೊಂಡು ಒಂದು ಪ್ಯಾನಲ್ಲಿ ನೋಡಿ ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊತೀನಿ. ನೀವು ಉದ್ದುದ್ದ ಕಟ್ ಮಾಡ್ಕೋಬೋದು, ಮತ್ತು ಅದು ಸ್ವಲ್ಪ ದೊಡ್ಡದಾದ್ರೂ ಕಟ್ ಮಾಡ್ಕೋಬೋದು. ನಾನು ಅದೇ ಪ್ಯಾನಲ್ಲಿ ಸ್ವಲ್ಪ ಅದೇ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೇನೆ. ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಡ ಅನ್ನೋರು ಬರೀ ಬೆಳ್ಳುಳ್ಳಿ ಚಿಕ್ಕ ಪೀಸು ಕಟ್ ಮಾಡ್ಕೊಂಡು ಹಾಕೋಬೋದು. ನಾನು ಶುಂಠಿನೂ ಬೆಳ್ಳುಳ್ಳಿ ಅದು ಬಾಯಿಗೆ ಸಿಗುತ್ತೆ ಅಂತ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿಲ್ಲ, ಪೇಸ್ಟ್ ಹಾಕಿ ಮಾಡ್ತಾಯಿದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಯಾಕಂದರೆ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿದ್ದೀನಲ್ಲ, ತುಂಬ ಖಾರ ಆಗೋಗುತ್ತೆ ಅಂತ ಒಂದೆರಡು ಚಿಕ್ಕದು ಹಾಕಿದ್ದೀನಿ ಚಿಲ್ಲಿ ಪೌಡ್ರು, ಗ್ರೀನ್ ಚಿಲ್ಲಿ, ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಮತ್ತು ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೇನೆ. ನೀವು ಮಾಡಿರೋ ಕ್ವಾಂಟಿಟಿ ಪ್ರಕಾರ ನೀವು ಹಾಕ್ಕೋಬೋದು, ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಗ್ರೇವಿ ಆಗೋಗುತ್ತೆ. ನಾನು ಫುಲ್ ಡ್ರೈ ಮಾಡ್ತಾಯಿದ್ದೀನಿ. ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ದೇನೆ, ಮತ್ತು ಸೋಯಾ ಸಾಸು 1 ಸ್ಪೂನ್ ಹಾಕ್ತೀನಿ.
ಇದರಲ್ಲಿ ಸ್ವೀಟು ಖಾರ ಹುಳಿ ಈಕ್ವಲಾಗಿ ತುಂಬ ಚೆನ್ನಾಗಿ ಬರುತ್ತೆ ತಿನ್ನುವಾಗ. 1 ಸ್ಪೂನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಅಷ್ಟೆ. ನೀವು ಯಾವಾಗ ತಿನ್ನಬೇಕು ಅಂತ ಮಾಡಿರ್ತೀರ ಆ ಥರ ನೀವು ಮೊದಲೇ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಮತ್ತು ಇದು ಯಾವಾಗ ತಿನ್ನಬೇಕು ಅನ್ಸಾಗ ಈ ಥರ ಫ್ರೈ ಮಾಡ್ಕೊಳ್ಳಿ, ಗ್ರೇವಿ ಥರ ಇದು ಮಂಚೂರಿಯನ್ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಸ್ವೀಟು ಖಾರ ಹುಳಿ ಎಲ್ಲದಕ್ಕೂ ಈಕ್ವಲ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಒಂದು 2-3 ನಿಮಿಷ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊತೀನಿ. ಯಾಕಂದರೆ ನಾವು ಸೋಯಾ ಸಾಸಸ್ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಬೇಬಿ ಕಾರ್ನ್ಗೂ ಚೆನ್ನಾಗಿ ಹಿಡಿಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೋಡಿ ಇವಾಗ ಆಗಿದೆ, ಫ್ರೈ ಚೆನ್ನಾಗಿ ಆಗಿದೆ. ಇವಾಗ ರೆಡಿಯಾಗಿದೆ. ಕ್ರಿಸ್ಪಿ ಬೇಬಿ ಕಾರ್ನ್ ಚಿಲ್ಲಿ ರೆಡಿಯಾಗಿದೆ. ನೀವು ಮನೆ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ದಯವಿಟ್ಟು ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ. ಟೀ ಕಾಫಿ ಜೊತೆಗೆ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ. ಆದಷ್ಟು ಶೇರ್ ಮಾಡಿ.